ಅದಕ್ಕಾಗಿ 500 ರೂಪಾಯಿ ಕೊಡೋಣ. ನಾನು ಹೋಗಿ ಪರೀಕ್ಷೆ ಫಾರಂ ತುಂಬರ್ತೇನೆ ಅಣ್ಣ. ನೋಡು, ನಿನಗೆ ಇವತ್ತಿನಿಂದ ನನ್ನಿಂದ ಒಂದು ಚಿಕ್ಕ ದುಡ್ಡು ಸಹಿತ ಸ್ವಲ್ಪ ಹಣ ನನ್ನ ಕೈಯಿಂದ ನಿನ್ನ ಶಿಕ್ಷಣಕ್ಕೆ ಸಿಗೋದಿಲ್ಲ ಅಲ್ವಾ? ಮನಸ್ಸಿಗೆ ಬಂದಂತೆ ಅತ್ತಿಗೆ ಮಾತಾಡ್ತೀಯಂತಲ್ಲ, ಏನು ನಿನ್ನ ಅತ್ತಿಗೆ ಅಂದ್ರೆ ಬೇಷಿ ಅಂತ ತಿಳ್ಕೊಂಡಿದ್ದೀನಿ ಅಣ್ಣ. ನಾನು ಏನ್ ಮಾಡ್ತೇನೆ ಅಣ್ಣ, ಏನ್ ಮಾಡ್ದೆ? ಯಾಕೆ ಹೀಗೆ ಹೇಳ್ತಾ ಇದ್ದೀಯ ಅಣ್ಣ? ನೀನು ಇವತ್ತು ಹಣ ಕೊಡದೇ ಇದ್ರೆ ನನ್ನ ಪರೀಕ್ಷೆ ಕಷ್ಟ. ಇಷ್ಟು ದಿನ ಕೆಲಸ ಮಾಡಿದ ಅಣ್ಣ, ನೀನು 500 ರೂಪಾಯಿ ಕೊಡಣ್ಣ. ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡಿ ಆದ್ರೂ ನನ್ನ ಪರೀಕ್ಷೆ ಮುಗಿದ ಮೇಲೆ ಈ ಹಣವನ್ನ ನಾನು ಕೊಟ್ಟು ಋಣಮುಕ್ತನಾಗ್ತೇನಣ್ಣ. ಈ ಸಂದರ್ಭದಲ್ಲಿ ನೀನು ಮಾಡಿದ ಸಹಾಯವನ್ನ ದಯವಿಟ್ಟು ನಾನು ಮರೆಯಲ್ಲ ಅಣ್ಣ. ನೀನು ಎಷ್ಟೇ ಮಾತಾಡಿ ನನ್ನನ್ನ ನೀನು ಮನಸ್ಸು ಬದಲಾವಣೆ ಮಾಡ್ಲಿಕ್ಕೆ ಬಂದ ನಿನ್ನ ಹತ್ರ ಸಾಧ್ಯ ಆಗೋದಿಲ್ಲ. ಇದೋ ನಾನು ಸತ್ರು ಸಹಿತ ನಿನಗೆ 1 ರೂಪಾಯಿ ಇದೋ ಈ ಕ್ಷಣದಲ್ಲಿ ನೀ ಮನೆಗಿರ್ಬಾರ್ದು. ಪ್ರತಿ ತಿಂಗಳು ಸಿಗರೇಟ್ ಸೇದೋದಕ್ಕಾಗಿ 1000 ರೂಪಾಯಿ ಹಾಳು ಮಾಡ್ತಾ ಇದೆಯಲ್ಲ ಅಣ್ಣ. ಒಂದು 500 ರೂಪಾಯಿಯನ್ನ ಸಾಲ ಅಂತ ಕೊಡೋಣ. ನಿನ್ನ ಕಾಲಿ ಬಿದ್ದು ಬೇಡ್ಕೊಳ್ತೇನೆ ಅಣ್ಣ. ದಯವಿಟ್ಟು ತಮ್ಮನಿಗೆ ಧನ ಸಹಾಯ ಮಾಡೋದನ್ನ ನಾನು ಎಂದಿಗೂ ಸಹಿಸುವುದಿಲ್ಲ. ನನಗೆ ಕಡು ವೈರಿ. ಇವನಿಗೆ ಧನ ಸಹಾಯ ಮಾಡೋದಾದ್ರೆ ಮೊದಲು ನನ್ನನ್ನು ತವರು ಮನೆಗೆ ಕಳಿಸ್ಬಿಡಿ. ಸಾಕು ಮಾಡಮ್ಮ ನಿನ್ನ ದುರ್ಬೋಧನೆಯನ್ನ. ನನ್ನ ಅಣ್ಣನ ಮನಸ್ಸು ಕೆಟ್ಟು ಹಾಳಾಗೋದಕ್ಕೆ ನಿನ್ನ ದುರ್ಬೋಧನೆಯೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀ ಬರೋದಕ್ಕಿಂತ ಮೊದಲು ಆದರ್ಶ ಬಂಧುಗಳಾಗಿದ್ದ ನಾವು ನೀ ಬಂದ ಮೇಲೆ ಈ ರೀತಿಯಾಗಬೇಕಾದ್ರೆ ನಿನ್ನ ಕಪಟ ಕಾರಸ್ಥಾನ ಎಷ್ಟಿರಬಹುದು? ಕುಲಾಂಗನೆಯಾದ ನೀನು ಕುಲೋದ್ಧಾರ ಮಾಡುವುದನ್ನು ಬಿಟ್ಟು ಈ ರೀತಿ ಕುಟುಂಬ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಅದನ್ನ ನೋಡಿ ನನಗೆ ಅಸಹ್ಯವಾಗ್ತಾ ಇದೆ. ನೀನು ನನಗೇನಾದ್ರೂ ಮಾತಾಡು, ಅತ್ತಿಗೆಗೆ ಮಾತಾಡ್ತೆ ಅಂದ್ರೆ ಇನ್ನು ಈ ಕ್ಷಣ ಅಲ್ಲ, ಈಗಿಂದಲೇ ಈ ಮನೆಯಿಂದ ಹೊರಟೋಗು. ಮತ್ತಿನ್ನೇನಾಗ್ಬೇಕಮ್ಮ, ಮತ್ತಿನ್ನೇನಾಗ್ಬೇಕು? ರಘುವೀರ ನಿನ್ನ ಶಿಕ್ಷಣಕ್ಕಾಗಿ ರಘುವೀರ ನಿನಗೆ ಸಹಾಯ ಮಾಡಿದ್ದಾನೆ. ಆತ ಬಂಧುವಾದ ನೀನೇ ಆತನಿಗೆ 500 ರೂಪಾಯಿ ಕೊಡದೆ ಹೋದ್ರೆ ಇನ್ನಾರು ಕೊಡಬೇಕಪ್ಪ. ಇನ್ಯಾರು ಕೊಡಬೇಕು? ಮತ್ತೆ ಮುಂದೆ ಮಾತಾಡಬೇಡ. ಯಾಕೋ? ನಾನು ಸತ್ರು ಸಹಿತ ರಘುವೀರನಿಗೆ 1 ರೂಪಾಯಿನೂ ಕೊಡೋದಿಲ್ಲ. ಹೋಗ್ಲಿ ಕೇಳೋನಿಗೆ. ಅಮ್ಮ, ನೀನು ಒಂದು ಕೆಲಸ ಮಾಡು. ನೀನು ಇದೇ ರೀತಿ ಸುಮ್ಮನೆ ಇದ್ರೆ ಆಗುವುದಿಲ್ಲ. ಎಲ್ಲಿಯಾದ್ರೂ ನಿನ್ನ 2ನೇ ಮಗನ ಬಗ್ಗಾಗಿ
ತಾಟು ತಗೊಂಡೋಗಿ ಹೊರಗಡೆ ಭಿಕ್ಷೆ ಹೋಗಿ ಬೇಡು. ನನ್ನ ದುಡಿಮೆಯ ಕೋಳು ತಿಂದು ಸೊಕ್ಕು ಬಂದಿದೆ ಅವರಿಗೆ, ಸೊಕ್ಕು ಬಂದಿದೆ. ಹೌದು, ನಿನ್ನ ದುಡಿಮೆ ಕೂಡು ತಿಂದು ಆತನಿಗೆ ಸೊಕ್ಕು ಬಂದಿದೆ. ನಿನ್ನದು ಅಂತ ಎದೆಪ್ಪಿಸಿ ಹೇಳುವ ನಿನ್ನ ದುಡಿಮೆಯ ಪರಿವಿಡಿಯ ಪುಟವನ್ನಷ್ಟು ತಿರುವಿ ನೋಡು. ನಿನ್ನ ದುಡಿಮೆಗೆ ಯಾರ ಪರಿಶ್ರಮ ಕಾರಣ ಅನ್ನೋದನ್ನು ವಿಚಾರ ಮಾಡು. ನೋಡು, ನೀನು ನೌಕರಿ ಸಿಕ್ಕಿ ಕೇವಲ 6 ತಿಂಗಳಾಯ್ತು. ಅದರಲ್ಲೂ ನಿನ್ನ ತಮ್ಮನಿಗೆ ಸಹಾಯ ಮಾಡ್ತಿರೋದು ಕೇವಲ 3 ತಿಂಗಳು. ಈ 3 ತಿಂಗಳು ಹಂಗಿಸ್ತಿರುವ ನಿನಗೆ ನಿನ್ನ ತಮ್ಮ ತನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿಕೊಂಡು ವರ್ಕ್ಶಾಪ್ನಲ್ಲಿ ಹಮಾಲನಾಗುವುದ ಆ ಉಪಕರಿಸ್ಕೊಂಡು ಸ್ವಲ್ಪನೂ ಬೇಡವೇನು ನಿನಗೆ? ನಿನ್ನಂತ ಕೃತಜ್ಞ ನನ್ನ ಮಗ ಅಂತ ಹಾಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ನನಗೆ. ಹೌದಪ್ಪ, ಹೌದು, ನಿನಗೆ ನಾಚಿಕೆ ಆಗ್ತಾ ಇದೆ. ಆದ್ರೆ ಈ ಮಗ ನನ್ನ ಹೆಂಡತಿಗೆ ಮಾತಾಡಿದ್ರೆ ನಿಮಗೆ ನ್ಯಾಯ ಕೊಡಕ್ ಆಗೋದಿಲ್ವಲ್ಲಪ್ಪ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ನೋಡು, ಛಾಯಾ, ನಾನು ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಮನೆ ಕಡೆ ಸ್ವಲ್ಪ ಜಾಗ್ರತೆ, ಆಯ್ತಾ? ಇಲ್ಲಿ ನೀವು ಹೊರಡುವುದಾದ್ರೆ ಸರಿಯಾಗಿ ತಿಳಿಸಿಬಿಟ್ಟು ಹೋಗಿ. ಈ ಮನೆಯಲ್ಲಿರುವ ಯಾವುದಾದ್ರೂ ವಸ್ತುವನ್ನ ಮಾರಿ ಫಾರ್ಮ್ ತುಂಬಕ್ಕೆ ಹಣ ಕೊಡಬಹುದು. ಯಾವುದಕ್ಕೂ ಸರಿಯಾಗಿ ತಿಳಿಸ್ಬಿಟ್ಟು ಹೋಗ್ರಿ. ನಾನಿಲ್ಲದ ಸಂದರ್ಭದಲ್ಲಿ ಈ ಮನೆಯ ಯಾವುದಾದ್ರೂ ವಸ್ತುವನ್ನ ಮಾರಾಟ ಮಾಡಿದ್ರೆ ದೇವರಾಣೆ ಬರ್ತೇನೆ. ಅಣ್ಣ, ಹಣ ಕೊಡದೆ ಹೋಗ್ಬೇಡ ಅಣ್ಣ. ನಿನ್ನ ತಾಳಿ ಕಳ್ಕೊಂಬೇಡ. ಪರಿಶ್ರಮಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೇ ಏನಮ್ಮ, ಇದೇ ನಿನ್ನ ಅಣ್ಣನಿಂದ ಪ್ರತಿಫಲ ದೊರೆಯದಿದ್ದರೆ ಏನಂತೆ? ಆ ಪರಮಾತ್ಮ ನಿನಗೆ ನಾವು ದಾರಿ ತೋರಿಸ್ತಾನಪ್ಪ. ಅಳಬೇಡ. ಅಳಬಾರ್ದು ಅಂತ ನಾನು ಎಷ್ಟೇ ಪ್ರಯತ್ನಿಸಿದ್ರು ಸಾಧ್ಯ ಆಗ್ತಾ ಇಲ್ಲಪ್ಪ. ನಾನು ಏನು ಮಾಡ್ಲಪ್ಪ? ಏನು ಮಾಡ್ಲಪ್ಪ? ನನ್ನ ಪರೀಕ್ಷೆ ಹಾಳಾಗುತ್ತಪ್ಪ. ಅಪ್ಪ, ನೀನಾದ್ರೂ ಹೇಗಾದ್ರೂ ಮಾಡಿ ನನಗೆ 500 ರೂಪಾಯಿ ಕೊಡಿ ಸಪ್ಪ. ನಿನ್ನಂತ ಜಾಣ ಮಗ ನನ್ನಂತ ದರಿದ್ರ ಹೊಟ್ಟೆಲಿ ಹುಟ್ಟಿಸಬಾರ್ದಾಗುತ್ತಪ್ಪ. ಹುಟ್ಟಿಸಬಾರಿತು ದೇವರು. ವಿಷ ಕುಡಿದು ಪ್ರಾಣ ಬಿಡಬೇಕೆಂದ್ರು ಈಗ ಸುದ್ದಿಗಳ ಈ ನಿನ್ನ ಅಮ್ಮ ನಿನ್ನ ಪಾಲಿಗೆ ಇದ್ದರೂ ಸತ್ತಂತೆ. ನೀನೇ ಹೀಗಂದ್ರೆ ನನಗೆ ಯಾರು ಗತಿಯಪ್ಪ? ನೀ ಹೇಗಾದ್ರೂ ಮಾಡಿ ನಂಗೆ 500 ರೂಪಾಯಿ ಕೊಡ್ಲೇಬೇಕಪ್ಪ. ನನ್ನ ಪರೀಕ್ಷೆ ಹಾಳಾಗುತ್ತಪ್ಪ. ಅಲ್ಲಿವರೆಗೆ ಪಾದ ಬಿಡು. ಏನು ಮಾಡಲಿ ನಾನು? ಏನು ಮಾಡಲಿ? ನನ್ನ ಮಗನಿಗೆ ಎಲ್ಲಿಂದ ತಂದು ಕೊಡಲಿ? ನನ್ನ ಹುಡುಗಿ ನನ್ನ ಮಗನ ಪರಿಶ್ರಮ ನಿರರ್ಥಕವಾಗಬಾರದು. ಹೇಗಾದ್ರೂ ಮಾಡಿ ಒಂದು 500 ಕೊಡಲೇಬೇಕು, ಕೊಡಲೇಬೇಕು. ಎಲ್ಲಿಂದ ಕೊಡಲಿ? ನನ್ನ ಸ್ವಂತದಾಗ ವಸ್ತುವೆ. ಇದೀಗ ಈ ಮನೆ ಹಿರಿ ಮಗ ಈ ಮನೆ ಯಾವುದೇ ವಸ್ತುವನ್ನು ಮುಟ್ಟಬಾರದು ಅಂತ ಆಣೆ ಮಾಡಿ ಹೊರಟಿದ್ದಾನೆ. ಅಂದ ಬಳಿ ನನ್ನದು ಅಂತ ಏನಿದೆ? ಹೌದು, ಒಂದೇ ಒಂದು ವಸ್ತು ನನ್ನ ಬಳಿ ಇರುವಂಥದ್ದು. ಅದನ್ನೇ ಮಾರಿ ನನ್ನ ಮಗನಿಗೆ ಪರೀಕ್ಷೆಗೆ ಹಣ ಕೊಡಬೇಕು. ಇದೇ ಯೋಗ್ಯ. ಹೌದು ರೇಣುಕಾ,
ರೇಣುಕಾ, ಹೇಗೆ ಕರೆದ್ರಿ? ನಿನ್ನ ಕೊರಳಿರುವ ಮಾಂಗಲ್ಯವನ್ನು ಬಿಚ್ಚಿಬಿಡು. ಸ್ವಾಮಿ, ಏನು ಅಂತ ಮಾತಾಡ್ತೀರ? ಜೀವಂತವಾಗಿರುವಾಗ ನೀವೇ ನನ್ನ ಮಾಂಗಲ್ಯ ಕೊಡುವಂತ ಹೇಳ್ತೀರಲ್ಲ, ಇದಕ್ಕೆ ನಿಮ್ಮಂತರ ಕೋಪ ಕಣ್ರಿ, ಇದಕ್ಕೆ ಹುಚ್ಚಿ ರೇಣುಕಾ, ಮಾಂಗಲ್ಯ ಮಾತ್ರ ಕೊಡಲಾರೆ. ಎಂತ ಹುಚ್ಚಿಯ ರೇಣುಕಾ ಇದು? ಊಟವಿಟ್ಟ ಬಂಗಾರಕ್ಕೆ ಮಿನುಗುವ ಹರಳುಗಳನ್ನಿಟ್ಟು ಹೃದಯ ಭಾಗಕ್ಕೆ ಬರುವಂತೆ ಮಾಡಿ ಕುತ್ತಿಗೆಯನ್ನು ಸುತ್ತುವರಿದ ಎಡಬಲ ಎಡೆಗಳಲ್ಲಿ ಕರಿಮಣಿಗಳನ್ನು ತುಂಬಿ ನಡುವೆ ಹವಳಿಗಳನ್ನಿಟ್ಟು ಮದುವೆಯಾಗಿ ಬರುವ ಹೆಣ್ಣಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪನ ಕೊಟ್ಟಿದ್ದು ಚಿನ್ನಕ್ಕೆ ಮೆರುಗು ಕೊಡುವ ಸೋನಾರದ ಕೈಚಳಕ ಕಡೆ. ಆದರೆ ಅನಿವಾರ್ಯ ಪ್ರಸಂಗ ಬಂದಾಗ ಇದನ್ನ ಮಾರಾಟ ಮಾಡಬಾರದು ಅಂತ ಯಾವ ಶಾಸ್ತ್ರವೂ ಹೇಳಿಲ್ಲ ಕಣೆ. ನಿನ್ನ ಮಾಂಗಲ್ಯದ ಅಧಿಪತಿಯಾದ ನಾನೇ ನನ್ನ ಆತ್ಮ ಮಾಂಗಲ್ಯವನ್ನು ನಿನ್ನ ಕೊಡಲಿ ಕಟ್ಟಿರುವಾಗ ಕೇವಲ ಈ ಚಿನ್ನದ ಚೂರಿನಿಂದ ನಿನಗೇನಾಗಬೇಕಾಗಿದೆ? ಬಿಚ್ಚಿಕೊಟ್ಟು ಬಿಡುವುದಿಲ್ಲ. ಭಾರತದ ತಾಯಿಯವರು ತನ್ನ ಮಗನ ಶಿಕ್ಷಣಕ್ಕಾಗಿ ಕೊರಳಲ್ಲಿರುವ ಮಾಂಗಲ್ಯವನ್ನು ಬಿಚ್ಚಿ ಮಾರಾಟ ಮಾಡಿದಳು ಅಂತ ನಿನ್ನ ಹೆಸರು ಇತಿಹಾಸ ಪುಟದಲ್ಲಿ ಅಜರಾಮರವಾಗಿರಲಿ. ಕೊಡು ನನ್ನ ಮಾಂಗಲ್ಯವನ್ನು ಹೇಗೆ ಕೊಡಲಿ? ಏನು ಮಾಡಿ? ಮಗನ ಭವಿಷ್ಯ ಮುಖ್ಯ ನಮಗೆ. ಏನ್ ಮಾಡೋದು? ಮಾಡಲಿ. ನಾನು ಮಾಂಗಲ್ಯ ಮಾತ್ರ ರೇಣುಕಾ, ನೋಡು, ನಮ್ಮ ಮುಂದೆ ಇರುವುದು ಮಗನ ಭವಿಷ್ಯ. ಈಗ ಅನಿವಾರ್ಯ ನನಗಿದು. ಕೊಡು ರೇಣುಕಾ, ಕೊಟ್ಟು ಬಿಡೋಣ. ರೇಣುಕಾ, ರೇಣುಕಾ,
ಇಂದು ತೆಗೆದುಕೊಳ್ಳುವ ಈ ಮಾಂಗಲ್ಯದ ಪ್ರತಿಯಾಗಿ ಮುಂದೊಂದು ದಿನ ದೊಡ್ಡ ಪದವೀಧರನಾಗಿ ಎಂದು ನೀನು ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬಂದು ನಿನ್ನ ಹೆತ್ತಮ್ಮನ ಕೊರಳಿಗೆ ಕಟ್ಟಿಸುವೆಯೋ ಅಂದೇ ನೀನು ನನ್ನ ಸತ್ಪುತ್ರನೆಂದು ಒಪ್ಪಿಕೊಳ್ಳುವೆ. ಎಲ್ಗೋ ಸುಮ್ಮನೆ. ಸುತನ ಶಿಕ್ಷಣಕ್ಕಾಗಿ ಪತಿಯಾಜ್ಞೆಗನುಸರಿಸಿ ಸತಿ ಧರ್ಮ ಪಾಲಿಸಲು ಸುತಗೆ ನೀಡುವಳು ಮಾತೆ ಮಾಂಗಲ್ಯ. ಮಾತೆ ಮಾಂಗಲ್ಯ, ಮಾತೆ ಮಾಂಗಲ್ಯ. ಪಿತನ ತ್ಯಾಗವನರಿತು ಮಾತೆ ಮಮತೆಯನರಿತು ಸತ್ಪುತ್ರ ನೀನಾಗಿ ಅತಿ ತ್ವರದಿ ತರಬೇಕು ರತ್ನ ಮಾಂಗಲ್ಯ. ರತ್ನ ಮಾಂಗಲ್ಯ, ರತ್ನ ಮಾಂಗಲ್ಯ. ನಾನೆಂತ ದರಿದ್ರನೇ, ಮಗನ ಶಿಕ್ಷಣಕ್ಕಾಗಿ ಕೇವಲ 500 ರೂಪಾಯಿ ಕೊಡಿಸುವಷ್ಟು ದರಿದ್ರನಾದ್ಮೇಲೆ ನಾನು ಸಪ್ತಪದಿ ತುಡಿದು ಕಾಯ ವಾಚ ಮನಸ ದೇವರೆಂದು ನಂಬಿಕೊಂಡು ಬಂದಿರುವ ಹೆಣ್ಣಿನ ಕತ್ತಿನಲ್ಲಿ ಜೋತು ಬಿದ್ದಿರುವ ತಾಳಿ ಎನ್ನುವ 2 ಅಕ್ಷರದ ಸೂತ್ರ ಇದನ್ನು ನೆಂಟರಿಟ್ಟರು, ಬಂಧು ಬಾಂಧವರು, ಸಂಬಂಧಿಕರು, ಊರಿನ ಜನರ ಎಲ್ಲರ ಸಮ್ಮುಖದಲ್ಲಿ ಕಟ್ಟಿಸಿಕೊಳ್ಳುವುದರಿಂದ ಇದನ್ನು ಮಾಂಗಲ್ಯವೆಂತಲೂ ಕರೀತಾರೆ. ನೋಡಿ ಸ್ವಾಮಿ, ನಿಮ್ಮ ದೃಷ್ಟಿಯಲ್ಲಿ ಮಾಂಗಲ್ಯ ನಿರ್ಜೀವ ವಸ್ತುವಾಗಿರಬಹುದು, ಆದರೆ ನಾನು ಈ ಭಾರತ ದೇಶದ ಕುಲನಾರಿ ಕಂಡ್ರೆ, ಭಾರತ ದೇಶದ ಕುಲನಾರಿ ಮದುವೆ ಅನ್ನೋ ಪವಿತ್ರವಾದ ಬಾಂಧವ್ಯಕ್ಕೆ ಮಾಂಗಲ್ಯನೇ ಜೀವಂತ ಸಾಕ್ಷಿ ಕಂಡ್ರಿ, ಮಾಂಗಲ್ಯನೇ ನನ್ನ ಉಸಿರು ಕಂಡ್ರಿ, ಮಾಂಗಲ್ಯನೇ ನನ್ನ ಪ್ರಾಣ ಕಂಡ್ರಿ, ನನ್ನ ಪ್ರಾಣ. ಅರಿಶಿನ ಕುಂಕುಮ ಎಂದು ನೀವು ಮದುವೆಯಾಗಿ ಈ ಮನೆಗೆ ನನ್ನನ್ನು ಕರೆದುಕೊಂಡು ಬಂದರು. ಅಂದಿನಿಂದ ಇಂದಿನವರೆಗೂ ಒಮ್ಮೆಯೂ ನನ್ನ ಕೊರಳೊಳಗಿನ ಮಾಂಗಲ್ಯವನ್ನ ತೆರೆದಿಟ್ಟ ನೆನಪಿಲ್ಲ ರೀ, ನೆನಪಿಲ್ಲ ನನಗೆ. ಮಾಂಗಲ್ಯವಿಲ್ಲದೆ ಉಸಿರುಗಟ್ಟಿ ಸಾಯಿಸಿದಂತಾಗಿದೆ, ಉಸಿರುಗಟ್ಟಿ ಸಾಯಿಸಿದಂತಾಗಿದೆ. ಬೇಡ, ಗಂಡನಿದ್ದು ಮುಂಡೆಯ ಜೀವನ ಬೇಡ. ಮಾಂಗಲ್ಯವಿಲ್ಲದಿದ್ದರೆ ನಿಮಗೆ ಅಮಂಗಲವಾಗುತ್ತದೆ ಸ್ವಾಮಿ. ನೀವು ಯಾವತ್ತೂ ಚೆನ್ನಾಗಿರ್ಬೇಕ್ರಿ, ನಗುತ್ತಾ ಇರ್ಬೇಕ್ರಿ. ಆದರೆ ನನ್ನದು ಒಂದೇ ಒಂದು ಮಾತನ್ನ ನೆರವೇರಿಸಿಕೊಡ್ತೀರಾ? ನೆರವೇರಿಸಿಕೊಡ್ತೀರಾ? ನೋಡಿ, ಇಂದು ಶುಭ ಶುಕ್ರವಾರ, ಮುತ್ತೈದೆ ಕೊರಳು ಯಾವತ್ತೂ ಖಾಲಿ ಇರಬಾರ್ದ್ರಿ, ಯಾವತ್ತೂ ಖಾಲಿ ಇರಬಾರ್ದು.
ಅದಕ್ಕಾಗಿ ಈ ಅರಿಶಿನ ದಾರವನ್ನ ನನ್ನ ಕುತ್ತಿಗೆಗೆ ಕಟ್ಟಿ ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ, ಪುಣ್ಯ ಕಟ್ಟಿಕೊಳ್ಳಿ. ಸಾಯುವರೆಗೆ ಪಾದ ಸೇವೆ ಮಾಡಿಕೊಂಡು ಸಂತೋಷದಿಂದ ಹೇಳು ಹೇಳು, ಎಂತ ಸಾಧ್ವಿ ಶಿರೋಮಣಿಯೇ ನೀನು ರೇಣುಕಾ, ಅಷ್ಟೇ ತಾನೇ? ದಾರ ಅರಿಶಿನ ದಾರ ಮುತ್ತೈದೆ ಬಾಳಿನ ಸೌಭಾಗ್ಯ. ದಾರ ಅರಿಶಿನ ದಾರ ಮುತ್ತೈದೆ ಬಾಳಿನ ಸೌಭಾಗ್ಯ. ಮುತ್ತೈದೆ ಬಾಳಿನ ಸೌಭಾಗ್ಯ. ಹರಿಶಿನ ಕುಂಕುಮ ಭಾಗ್ಯದ ಸಂಗಮ. ಹರಿಶಿನ ಕುಂಕುಮ ಪುಣ್ಯದ ಸಂಗಮ. ಸಾವಿನ ಜಯನಾರಿದಾನು, ಸಾವಿನ ಜಯನಾರಿದಾನು ಬಯಸುವ ಮಹಾಸಂಭ್ರಮ. ಹರಿಶಿನ ಕುಂಕುಮ ಪುಣ್ಯದ ಸಂಗಮ. ಸಾವಿನ ಜಯನಾರಿದಾನು, ಸಾವಿನ ಜಯನಾರಿದಾನು ಬಯಸುವ ಮಹಾಸಂಭ್ರಮ. ಹರಿಶಿನ ಕುಂಕುಮ ಪುಣ್ಯದ ಸಂಗಮ. ಪುಣ್ಯದ ಸಂಗಮ. ಪುಣ್ಯದ ಸಂಗಮ. ತಾರುಣ್ಯ ಬಲ, ಯೌವನ ವೃದ್ಧಿ, ಪುತ್ರ ಪ್ರಾಪ್ತಿ, ವರ ಕನ್ಯಾ ಬೇಕಾದವರು ನಮ್ಮ ಅಜ್ಜ ಅವ್ರ ಮಠಕ್ಕೆ ಬರ್ಬೇಕ್ರಪ್ಪೋ, ಬರ್ಬೇಕು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ನೋಡಿ, ನಿಮ್ಮ ಊರಿಗೆ ಒಂದು ದೊಡ್ಡ ಸತ್ಪುರುಷರು ಬಂದಿದ್ದಾರೆ. ಎಲ್ಲ ಇಷ್ಟಾರ್ಥನೂ ಈಡೇರಿಸ್ಕೊಡ್ತಾರೆ. ನಮ್ಮ ಸ್ವಾಮಿಗಳಿಂದ ಸಾಮಾನ್ಯ ಕೊಟ್ಟಿದ್ರಿ ನೀವು. ಎರಡು ಘಟನೆ ಹೇಳ್ತೀನಿ ಕೇಳಿ, ಎರಡು ಘಟನೆ. ಇದು ಕೊಟ್ಟ ಕತ್ತೆ ಎಲ್ಲ ನಿಜವಾಗಿತ್ತು. ನಮ್ಮ ಗುರುಗಳ ಶಕ್ತಿ ಏನಂತ ನಿಮಗೆ ಇದು ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಮೊನ್ನೆ ನಮ್ಮ ವಿಜಯಣ್ಣ ಮನೆಯಲ್ಲಿ ಬೇಲಿ ಹಿಂದ್ಗಡೆ ಏನೋ ಹಸಿ ಆದಂಗಾಯ್ತು ನೆಲ. ಇವನಿಗೆ ತಲೆ ಕೆಟ್ಟೋಗಿದ್ದು ಏನಪ್ಪ ಅಂತ ನಮ್ಮ ಗುರುಗಳ ಹತ್ರ ಬಂದು ಒಂದೇ ಒಂದು ಪ್ರಶ್ನೆ, ಗುರುಗಳೇ ಹಿಂಗಾಗ್ಬಿಟ್ಟಿದೆ ಇದಕ್ಕೇನು ಅಂತ. ಗುರುಗಳು ತಡ ಮಾಡಲೇ ಇಲ್ಲ, ಕಣ್ಣು ಮುಚ್ಚಿ ಮಂತ್ರಿಸಿ ಸಾಟ್ಪಟ್ಟು ಗಿಡಮ್ ಬಂದ್ರು. ಗುರುಗಳ ಒಂದು ದಿವ್ಯ ದೃಷ್ಟಿಯಲ್ಲಿ ಗೊತ್ತಾಗಿದ್ದೇನು ಗೊತ್ತಾ, ವಿಜಯಣ್ಣನ ಮನೆ ಹಿತ್ತಲೊಳಗೆ ನಿಧಿ. ಅಪ್ಪ, ಆ ಒಂದು ಘಟನೆ ಕೇಳಿ ವಿಜಯಣ್ಣ ಕುಣಿದು 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 ಹಾರ್ಮೋನ್ ಹಿಡ್ಕೊಂಡು ಪಿಯ 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 ಅಂತದೇ ಬಂತು. ತುಂಬಾ ಸಂತೋಷ. ಇನ್ನೊಂದು ಘಟನೆ ನಿಮಗೆಲ್ಲ ಗೊತ್ತಿಲ್ಲ, ನಮ್ಮ ಮಾರುತಣ್ಣಗೆ ವರ್ಷ ಎಷ್ಟಾಗಿರ್ಬೋದು? 40. ದೇವ್ರೆ 40 ಅಲ್ಲ 60. ಇನ್ನೊಂದು 55 ವರ್ಷ ಹೋದ್ರೆ, ಇನ್ನೊಂದು 5 ವರ್ಷ ಹೋದ್ರೆ ಸಂದೇಶ ಸುರಕ್ಷಾ ಮನೆ ಬಾಗಿಲಿಗೆ ಬರ್ತದೆ. ಆದ್ರೆ ಒಂದು ದಿವಸ ತಲೆ ಬಿಸಿಯಾಗಿ ನಮ್ಮ ಮಾರುತಣ್ಣ ಗುರುಗಳ ಹತ್ರ ಬಂದ. ಗುರುಗಳೇ, ನಂದು ವಯಸ್ಸು ಸಿಕ್ಕಾಪಟ್ಟೆ ಆಗೋಗಿದೆ, ಏನಾದ್ರೂ ಒಂದು ಮಾಡಿ ಅಂತೇಳಿ. ಗುರುಗಳು ಏನೋ ಒಂದು ತೀರ್ಥ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಬಾಯಿಲ್ ಹಾಕಿ ಬಿಟ್ರಪ್ಪ. ಮಾರುತಣ್ಣ ಚಿರ ಯುವಕ, ಎಷ್ಟೊಳೆ ಈಗ 40 ವರ್ಷ ಗಂಡ ಕಟ್ತಾರ ಅಷ್ಟೇ. ಇದು ನಮ್ಮ ಗುರುಗಳ ಪವಾಡ ಪವಾಡ ಪವಾಡ. ಬಂದಿದ್ದೆ ಯಾಕೆಂದ್ರೆ, ಬನ್ನಿ 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 ಜನರೇ, ಸಾರಿ ಉಣ್ಣಲ್ಲ. ಹಿಡೀರಿ 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 ಹ್ಯಾಂಡ್ ಬಿಲ್ಲು, ಹಿಡೀರಿ ಹ್ಯಾಂಡ್ ಬಿಲ್ಲು, ಹಿಡೀರಿ ಹ್ಯಾಂಡ್ ಬಿಲ್ಲು ಸರ್, ಹಿಡೀರಿ 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 ನಿಮ್ಗೆ ಹ್ಯಾಂಡ್ ಬಿಲ್ಲು. ನಿಮ್ಗೆ ಹ್ಯಾಂಡ್ ಬಿಲ್ಲು, ಹಿಡೀರೋ ಹ್ಯಾಂಡ್ ಬಿಲ್ಲು. ಏನ್
ಹ್ಯಾಂಡ್ರ್ ಬಿಲ್ ಯವ್ವ ಅದು ಹ್ಯಾಂಡ್ರ್ ಬಿಲ್ ಅಲ್ಲಲ್ಲಿ ಹ್ಯಾಂಡ್ ಬಿಲ್ ಅಂದ್ರೆ ಪ್ರಚಾರ ಪತ್ರಿಕೆ. ಹಾ ನೋಡಿ, ನಿಮ್ಮೂರಿಗೆ ದೊಡ್ಡ ಸಾಧುಗಳು ಬಂದಿದ್ದಾರೆ. ಯೌವನ ಇಲ್ಲದ್ರೆ ಯೌವನ, ತಾರುಣ್ಯ ಇಲ್ಲದ್ರೆ ತಾರುಣ್ಯ, ಮಕ್ಕಳು ಇಲ್ದದವರಿಗೆ ಮಕ್ಕಳ ಫಲ. ಎಲ್ಲಾದ್ರೂ ಭೂಮಿಯಲ್ಲಿ ನಿಧಿ ಗಿಧಿ ಇದ್ರೆ ಅವರ ಮಂತ್ರ ಶಕ್ತಿಯಿಂದ ಅದನ್ನೆಲ್ಲ ತೆಗೆಸ್ಕೊಡ್ತಾರೆ ನಮ್ಮ ಗುರುಗಳು. ನೋಡಿ, ಇವಿಷ್ಟರೊಳಗೆ ನಿಮಗೆ ಯಾವ್ದು ಬೇಕೋ ಕೇಳ್ಕೊಳ್ಳಿ. ಏನು ಬೇಕು ನಿನ್ನ ಗಡನ್ ಕೇಳ್ತಾ ಬಿಡ ನೋಡೋಣ. ಈ ನಡೆದಾರ ನಾನೆಂತ ಬೇಡಣ್ಣ, ಬಿಡೋಣ. ಎಂತ ದಂಪತಿಗಳಪ್ಪ ನೀವು, ಇಂಥ ವಿಷಯಕ್ಕೂ ಸಂಕೋಚ ಮಾಡ್ಕೊಳ್ಳೋದೆ. ಮರಿಯಪ್ಪ, ನಿನ್ನ ಹೆಸರು ಮರಿಯಪ್ಪ ಅಲ್ಲ? ನನ್ನ ಹೆಸರು ಮರ್ಯಾದೆಯಪ್ಪ. ಅಂದಂಗೆ ಈಕೆ ಹೆಸರು ಹೋಗರ್ರಿ, ಕಾರ್ಯ ಇಲ್ಲ, ಕಟ್ಲೆ ಇಲ್ಲ, ಏನಿಲ್ಲ. ನಡು ಬೀದಿಯಾಗ ಹೆಂಡತಿ ಹೆಸರು ಹೇಳಕ್ ನಂಗ ನಾಚಿಕೆ ಆಕೈತ್ರಿ. ಎಂತ ಅಡ್ನಾಡಿ ಮನುಷ್ಯ ಅದೀನಿ, ಅವ್ರು ಏಟ್ ಕೇಳ್ತಾರ ಹೇಳ್ಬಾರ್ದೆ. ನಿನ್ನ ಹೆಸರು ಹೇಳಕ್ ಏನೋ ಒಂದು ನಾಚಿಕೆ ಆಗಕ್ಕ. ಏನೇನೆ ಎಲ್ಲ ಗಂಟು ಬಿದ್ದೇವ ನನಗ. ಅಲ್ಲ, ನನ್ನ ಕೊಳ್ಳಿ ತಾಳಿ ಕಟ್ಟಕ ಯಾವ ಮೂಲೆಯಲ್ಲಿ ಕುಂತಿದ್ಯಾ ಅಂತ ಅವ್ರು ಏನ್ ಕೇಳ್ತಾವ್ರೆ, ನೀನೇನ್ ಹೇಳ್ತಿದ್ದೆ? ಹೋಗ ಮಾನ್ಗೆ. ಯಪ್ಪ, ನನ್ನ ಹೆಸರು ಮಾಳವ ರೀ. ಮಾಳವ್ವ, ಸಂತೋಷ ಸಂತೋಷ, ತುಂಬಾ ಸಂತೋಷ. ಮಾಳವ್ವ, ನಿನಗೆ ಏನ್ ಬೇಕು ಕೇಳುವ. ಯಪ್ಪ ಯಪ್ಪ ರೀ, ನನಗ ಮಕ್ಕಳು ಬೇಕ್ರಿ. ತುಂಬಾ ಸಂತೋಷ. ಕೆಲಸ ಎಲ್ರಿ ಮಕ್ಕಳು? ತೊಡಿಯೋ ತೊಡಿಯೋ ಮಾರ ತೊಡಿಯೋ, ಅವಸರ ಕೊಡ್ದಂಗ ಆಡ್ತೀರೋ. ನೋಡು, ಅದೃಷ್ಟ ಶೀಘ್ರದಲ್ಲೇ ಬರಲಿದೆ. ಯಾಕೆ ಅಂದ್ರೆ ಇವತ್ತು ಶನಿವಾರ, ನಾಳೆ ರವಿವಾರ, ಅಮಾವಾಸ್ಯೆ ರವಿವಾರ. ಯಪ್ಪ, ಇಂಥ ಕೆಲಸಕ್ಕೆ ಇದು ಹೇಳಿ ಕೆಲಸ ಮಾಡು. ಹೇಳ್ರಿ ಬಂದ. ನಾಳೆ ಸಾಯಂಕಾಲ 3 ಸಂಜೆ ಹೊತ್ತಿಗೆ ಕಾಯಿ, ಕರ್ಪೂರ, ದಕ್ಷಿಣೆ, ಎಲೆ, ಅಡಿಕೆ, ತತ್ತಿ. ತೊತ್ತಿನ ತತ್ತಿಲ್ಲ, ಉತ್ತತ್ತಿ ಉತ್ತತ್ತಿ. ಯಪ್ಪ, ನನ್ನ ಸರಿ ಕೇಳಿಸ್ಕೊಳಪ್ಪ. ನೋಡು, ಇವಿಷ್ಟನ್ನ ಮಾಳವನ ಕೈಯಲ್ಲಿ ಕೊಟ್ಟು ನಮ್ಮ ಮಠಕ್ಕೆ ಕಳಿಸ್ಕೊಡ್ರಿ. ಅಂದ್ರೆ ಕೊಟ್ಟು ಕಳಿಸ್ತೀರೇನ್ರಿ ಮಕ್ಕಳನ್ನ? ಚೀ 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 ಚೀ. ನೋಡಿ, ಕೊಡುವವ್ರು ನಾವಲ್ಲ, ನಮ್ಮ ಮಠದಲ್ಲಿ ದೊಡ್ಡ ಅಜ್ಜವರಿದ್ದಾರೆ, ಅವ್ರು ಕೊಡ್ತಾರ. ಹೌದೇ? ಯಾರಾದ್ರೂ ಕೊಡ್ಲಿ, ಅಷ್ಟು ಕೊಡ್ತಾವ್ರೆ, ಹೌದಲ್ಲ? ಅವಶ್ಯವಾಗಿ ಕೊಡ್ತಾರೆ ಭಕ್ತಳೆ. ನೋಡು, ಇಂಥ ಪುಣ್ಯದ ಕೆಲಸಕ್ಕೆ ಅವರು ಅವತರಿಸಿ ಬಂದಿದ್ದಾರೆ. ನೋಡು ಮರಿಯಪ್ಪ, ನಿನಗೆ ನಮ್ಮ ಸಾಧುಗಳ ವಿಷಯ ಗೊತ್ತಿಲ್ಲ, ನಮ್ಮ ದೊಡ್ಡ ಸ್ವಾಮಿಗಳ ವಿಷಯ ಗೊತ್ತಿಲ್ಲ ನಿನಗೆ. ಅವರು ಕಾಶಿಯಲ್ಲಿ 12 ವರ್ಷ ತಪಸ್ ಮಾಡಿದಂಥವ್ರು. ಬಾಬಾ ಬುಡನ್ಗಿರಿಯಲ್ಲಿ 5 ವರ್ಷ ಬುಡುಮೇಲಾಗಿ ನಿಂತು ತಪಸ್ ಮಾಡಿದಂಥವ್ರು. ಅಷ್ಟು ದೂರದ ಮಾತು ಯಾಕಪ್ಪ, ಇಲ್ಲೇ ಮೂರೂರು ಗುಡದಲ್ಲಿ 3 ವರ್ಷ ಮುರುಗಲ ಸೊಪ್ಪು ತಿಂದುಕೊಂಡು ಸಾಧನೆ ಮಾಡಿದಂತಹ ದೊಡ್ಡ ಸಾಧಕರವರು. ಓ ಬಾ 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 ಬಾ, ಇಷ್ಟೆಲ್ಲ ಬಂದೋಬಸ್ತ್ ಮಾಡ್ಕೊಂಡು ಈಗ ಮಕ್ಕಳು ಕೊಡೋಕ್ ಹೊಂಟಾರ ಅಂದಂಗಾಯ್ತು ದೊಡ್ಡಪ್ಪರ. ಅಲ್ಲ, ಮಕ್ಕಳು ಎಂದೆಂದೂ ಹುಟ್ಲಾರ್ದವ್ರಿಗೂ ಮಕ್ಕಳ ಫಲ ಕೊಡ್ತಾವ್ರೇನ್ರಿ? ಮಕ್ಕಳ ಫಲ ಬೇಡ್ಕೊಂಡು ಯಾರ್ಯಾರು ನಮ್ಮ ಮಠಕ್ಕೆ ಬರ್ತಾರೋ ಅವ್ರಿಗೆಲ್ಲ ಕೊಟ್ಟು ಕಳಿಸ್ತಾರ ನಮ್ಮ ಅಜ್ಜ ಅವರು. ಅಂದ್ರ
ಮಕ್ಕಳು ಕೊಡೋ ಬೇರ್ಗೀರ್ ಏನಾದ್ರೂ ಇಟ್ಕೊಂಡಿರೇನ್ರ ದೊಡ್ಡಪ್ಪರ? ಏ ಅಷ್ಟು ತಿಳಿವಲ್ವ ನಿಂಗೆ? ಬೇಡಿದವ್ರಿಗೆಲ್ಲ ಮಕ್ಕಳ ಫಲ ಕೊಡ್ಬೇಕಾದ್ರ ಅವ್ರ ತಾವ ದೊಡ್ಡ ಬೇರೆ ಇರ್ಬೇಕು. ಸುಮ್ಕಿರ ಮತ್ತೆ ಎಲ್ಲ ಗೊತ್ತಿದ್ದಂಗ ಮುಂದಕ್ಕೆ ಮಾತಾಡ್ತು ಹೋಗ್ಬೇಡ. ಅವ್ರ ಹತ್ರ ಬೇರೆ ಇರೋದು ನೀನೇನು ಹೋಗಿ ನೋಡ್ಕೊ ಬಂದಿದ್ದೇನೆ ಮತ್ತೆ? ಎಲ್ಲ ಗೊತ್ತಿದ್ದಂಗ ಮಾತಾಡ್ತಾಳ ಅವಳ. ಸ್ವಾಮಿಯರ, ನಿಮ್ಮ ಮಠ ಎಲ್ಲ ಐತ್ರಿ? ನೋಡು, ಬಸವಿ ಗಲ್ಲಿಗೆ ಬಂದು ತಿರುಗಿದ್ರೆ ಅದೊಂದು ದೊಡ್ಡ ಚರಂಡಿ ಗಟಾರ ಕಾಣಿಸ್ತೈತಿ. ಅದರ ದಂಡೆ ಮೇಲೆ ನಿಂತ್ಕೊಂಡು ಇಲ್ಲಿ ಗುಳುಂ ಮಠದ ಗುದ್ಲಪ್ಪ ಸ್ವಾಮಿಗಳ ಕ್ಯಾಂಪ್ ಎಲ್ಲಿ ಅಂತ ಕೇಳಿದ್ರೆ ಸಾಕು, ಯಾರು ಬೇಕಾದ್ರೂ ತಗೊಂಡು ಬಿಡ್ತಾರೆ ಅಲ್ಲಿಗೆ. ನನಗೆ ಟೈಮ್ ಆಯ್ತು, ಬರ್ತೀನಿ. ಶರಣರೇ, ಗುಳಮಠದ ಗುದ್ದಪ್ಪ ಸ್ವಾಮಿಗಳು ನಾಳಿನ ರವಿವಾರ ಅಮಾವಾಸ್ಯೆ ಮಠಕ್ಕೆ ತಪ್ಪಿಸೋದನ್ನ ಮರಿಬೇಡ್ರಿ. ನಾನು ಎಲ್ಲಿ ಬಂದ ವಿಷಯ ಯೌವನ ವೃದ್ಧಿ ವರ ಕನ್ಯಾ ಬೇಕಾದವರು ನಮ್ಮ ಅಜ್ಜವ್ರ ಮಠಕ್ಕೆ ಬರ್ಬೇಕ್ರಪ್ಪ, ಬರ್ಬೇಕು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಮಠದ ಗುದ್ಲಪ್ಪ ಸ್ವಾಮಿಗಳು ಅಂತೂ ಒಂದು ಗಂಡು ಮಗು ಅದು ಸಾಕೋತೀನಿ. ಅಯ್ಯೋ ಮೂರ್ತಕ್ ಮೊದ್ಲು ಅಡ್ಬೈ ಹಾಕ್ಬಿಡ್ಬೇಡ ನೀನು. ಯಾಕ ಹಿರಿಯ ಕೇಳು ಕೈ, ಕೇಳು ಕೈಲಿ ಕಳ್ಳ ಜಾಸ್ತಿನೇ ಕೇಳ್ಬಿಡವ. ನನಗ 4 ಗಂಡು 1 ಹೆಣ್ಣು 5 ಮಕ್ಳು ಬೇಕು ನನ್ಗ. 5 ಮಕ್ಕಳು? ಅಬ್ಬ ಈ ತುಟ್ಟಿ ಕಾಲದಾಗ ಯಾಕಂದ್ರ ನಾವು ಸತ್ತಾಗ 4 ಹೊರಕ, ಇನ್ನೊಂದು ಹಿಂಬದಿಂದ ಹೊಯ್ಕಟ್ ಬರಕ. ಓಹೋ ಮಳೆ, ನೀ ಹೇಳೋದು ಬರಾಬರ ಆಯ್ತು. ಈಗಿನ ಕಾಲದಾಗ ಪರಾವಲಂಬಿಗಳಾಗಿರ್ಬಾರ್ದು. ಕೇಳೋದು ಕೇಳ್ತಿ, 5 ಯಾಕ 7-8 ಕೇಳ್ಬಿಡಣ. 4 ಹುರ್ರಕ್ಕ, 1 ಬೆಂಕಿ ಹಿಡಿಯಾಕ, 3-4 ಒಯ್ಕೊಳ್ಳಕ್ಕ. ಮಕ್ಕಳು ತಯಾರು ಮಾಡಕ್ಕ ನಾನು ರೆಡಿ ಇದ್ದೀನಿ, ಹೊಡಿಯಾಕ ನೀನು ತಯಾರಿದ್ದಿ ಅಂದಮೇಲೆ ಮಕ್ಕಳ ಫಲ ಕೊಡುವವನು ಏನು ಗಂಟೊಕ್ಕೈತಿ ಅಂತೀನಿ. ಇದೇ ಖುಷಿಯಾಗ ಒಂದು ಹಾಡು ಆಡ್ಬಿಡ.